ನೋಡಿ ಸನ್ರೈಸ್ ಹೆಂಗಾಗ್ತಾ ಇದೆ ಅಂತ. ವಾವ್, ಈ ಕಾಂಚನ ಗಂಗಾ ನಮದು. ನಮ್ಮ ಜರ್ನಿ ಕೂಡ ಹೀಗೆ ಸೂಪರ್ ಆಗಿರ್ತದೆ. ಅಮೇಜ್ ಕೇಳ್ತಿದ್ಯಾ ನಿಮಗೆ ವಿಸಲ್ ಸೌಂಡು? ಅವಾಗ ಹಳೆ ಕಾಲದಲ್ಲಿ ಕೇಳಿದೆ ನೋಡಿ, ಕಾರ್ಗಳು ಪಾಸ್ ಆಗ್ತಾನೆ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ. ಬಟ್ ಇದೇನಿದ್ರೆ ಫುಲ್ಲು ಸಿಟಿ. ನಮ್ಮ ಟ್ರೈನ್ ಇನ್ನೂ ಪಾಸ್ ಆಗ್ತಾನೇ ಇದೆ, ಅಂದರೆ ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಇದೆ. ಸೊ ಈಗ ಅಧಿಕೃತವಾಗಿ ನಾವು ಸಿಕ್ಕಿಂ ಸ್ಟೇಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. 9ನೇ ದಿನದ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ. ಸೊ ಈ 9ನೇ ದಿನದಲ್ಲಿ ನಾವು 2ನೇ ದಿನ ಆ್ಯಕ್ಚುಲಿ ಡಾರ್ಜಿಲಿಂಗಲ್ಲಿ ಉಳ್ಕೊಂಡಿರೋದು. ಸೊ ಅರ್ಲಿ ಮಾರ್ನಿಂಗ್ ನೀವು ನೋಡ್ಬೋದು ಟೈಮು ಎಕ್ಸಾಕ್ಟಾಗಿ 4 ಗಂಟೆ 1 ನಿಮಿಷ. 4 ಗಂಟೆ 1 ನಿಮಿಷ. ಸೊ ಟೈಗರ್ ಹಿಲ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಏನಕ್ಕೆ ಈ ಡಾರ್ಜಿಲಿಂಗಲ್ಲಿ ಟೈಗರ್ ಹಿಲ್ ಕೂಡ ಒಂದು ಪ್ರಾಮುಖ್ಯವಾದಂಥ ಪ್ಲೇಸ್ ಅಂತಂದರೆ, ಅರ್ಲಿ ಮಾರ್ನಿಂಗು ಸನ್ರೈಸ್ ಆದಾಗ ಕಾಂಚನಗಂಗಾ ಅನ್ನೋದೊಂದು ಎವರೆಸ್ಟ್ ಪಕ್ಕ ಇರೋಂಥ ಒಂದು ಪೀಕ್. ಅದು ಆ್ಯಕ್ಚುಲಿ ವರ್ಲ್ಡಲ್ಲಿ ನಂಬರ್ 3 ಸ್ಥಾನ ಬರುತ್ತೆ ಅದಕ್ಕೂ. ಸೊ ಒಂದು ಕಾಂಚನಗಂಗಾ ನೀಟಾಗಿ ವ್ಯೂ ಕಾಣಿಸುತ್ತೆ ಒಂದು ಟೈಗರ್ ಹಿಲ್ ಅನ್ನೋ ಒಂದು ಪ್ರದೇಶದ ಹತ್ರ. ಸೊ ಇಲ್ಲಿಂದ 30 ಕಿಲೋಮೀಟರ್ ದೂರ ಇದೆ. ಸೊ ಹಂಗಾಗಿ ನಾವು ಅರ್ಲಿ ಮಾರ್ನಿಂಗ್ಗೆ ಇಲ್ಲಿಂದ ಈಗ ಡ್ರೈವ್ ಸ್ಟಾರ್ಟ್ ಮಾಡಬೇಕಾಗಿದೆ. ಅಂದರೆ ನಾನು ನನ್ನ ಕಾರ್ ತಗೊಂಡು ಹೋಗಲ್ಲ, ಈಗ ಇಲ್ಲೇ ಲೋಕಲ್ ಗೈಡ್ಗಳಿದ್ದೆ, ಅವರೇ ಒಂದು ಕಾರ್ ಅರೇಂಜ್ ಮಾಡಿದ್ದಾರೆ. ನಮ್ಮ ಗಾಡಿ ಬಂದು ರೆಡಿ ಇದೆ. 3936 ನಂಬರ್ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ದಾರೆ. ಲಾಕ್ ಓಪನ್ ಕರೋ ಭಯ. ಸೊ ಫ್ರೀಯಾಗಿದೆ ಇವತ್ತು ರೋಡು. ಅಂದರೆ ಯಾರು ಪೊಲೀಸ್ ಓ ಪೊಲೀಸೇ ಪೊಲೀಸ್. ಸೊ ಪೊಲೀಸ್ ಫೈನಲ್ ಆಗಿ ನಾವು ಟೈಗರ್ ಹಿಲ್ ಬಂದಿದ್ದೀವಿ. ಕಾಣಿಸ್ತಾ ಇದೆಯಾ ಬೋರ್ಡು? ಸೊ ಎಲ್ಲ ಗಾಡಿಗಳು ಬಂದಿದ್ದಾರೆ. ವೆಹಿಕಲ್ಸ್ ಇಲ್ಲಿ ನೋಡಿದ್ರು ನಮ್ಮ ವೆಹಿಕಲ್ಸು ಇಲ್ಲಿ ಪಾರ್ಕ್ ಮಾಡ್ತೀನಿ ಅಂತೇಳಿ ನಮ್ಮ ಇಲ್ಲೇ ನಿಲ್ಲಿಸ್ಬಿಟ್ಟ. ಸೊ ತುಂಬ ಜನ ಟೂರಿಸ್ಟ್ಗಳು ಆಲ್ರೆಡಿ ಹೋಗ್ತಾ ಇದ್ದಾರೆ. ನಾವು ನಡ್ಕೊಂಡು ಹೋಗೋಣ ಈಗ ಅಲ್ಲಿಗೆ. ಸ್ವಲ್ಪ ದೂರ ನಡ್ಕೊಂಡು ಬಂದಮೇಲೆ ಜೈ ಶ್ರೀರಾಮ್ ಹನುಮಂತಂದು ಟೆಂಪಲ್ ಇದೆ ಇಲ್ಲಿ. ಒಳ್ಳೆಯದಾಗಲಿ ಎಲ್ಲರಿಗೂ, ಒಳ್ಳೆ ವ್ಯೂ ಸಿಗಲಿ ನಮಗೂ ಕೂಡ. ಮೇಲೆ ಆಲ್ರೆಡಿ ಇಷ್ಟು ಜನ ರೆಡಿ ಇದ್ದಾರೆ. ಟೀ, ಕಾಫೀಸ್, ಸ್ವೆಟರ್ಸ್ ಆ್ಯಂಡ್ ಎವ್ರಿಥಿಂಗ್. ಟೈಗರ್ ಹಿಲ್ ಸನ್ರೈಸ್ ಟೈಮ್ ಬಂದು ಈಗ 5 ಗಂಟೆ 47 ನಿಮಿಷ. ಸನ್ರೈಸ್ ಆಗ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇದೆಯಾ? ಕಲರ್ಗಳು ನಿಮಿಷಕ್ಕೂ ಚೇಂಜ್ ಆಗುತ್ತೆ. ಜನಗಳು ನೋಡಿ ಆಲ್ರೆಡಿ ಫುಲ್ಲು ವೆಯ್ಟಿಂಗ್ ಇರುತ್ತೆ. ಈಗ ಸ್ಟಾರ್ಟ್ ಆಗ್ತಾ ಇದೆ ಸನ್ರೈಸು. ಆ್ಯಕ್ಚುಲಿ ಕಾಣಿಸ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ 4 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಈ ಒಂದು ಸನ್ರೈಸ್ಗೆ. ಸೊ ಅಮೇಝಿಂಗ್ ಆಗಿ ಬರ್ತಾ ಇದೆ. ವಾವ್, ನೋಡಿ ಸನ್ರೈಸ್ ಹೆಂಗಾಗ್ತಾ ಇದೆ ಅಂತ. ವಾವ್, ವ್ಯೂ ಅದ್ಭುತವಾಗಿ ಬರ್ತಾ ಇದ್ದಾರೆ. ಓ ಮೈ ಗಾಡ್, ಕಣ್ಣಲ್ಲಿ ನೋಡಕ್ ಮಾತ್ರ ಅದ್ಭುತವಾಗೈತೆ. ಓ ಏನದು ಪ್ರಕೃತಿ ವಿಸ್ಮಯ ಅಂದರೆ ಹಿಂಗೇನೆ. ವಾವ್, ನಿಜವಾಗ್ಲೂ ನಾವು 3:30 ಎದ್ದು ಬಂದಿದ್ದು ಸಾರ್ಥಕ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅಮೇಝಿಂಗ್ ಅಮೇಝಿಂಗ್ ರೈಸ್ ಆಗ್ತಾನೇ ಇದೆ ಪ್ರತಿ ಸೆಕೆಂಡ್ಗೂ. ಸೊ ಇನ್ನೊಂದು 10ರಿಂದ 20 ಸೆಕೆಂಡಲ್ಲಿ ಆ್ಯಕ್ಚುಲಿ ಫುಲ್ ಕಾಣಿಸುತ್ತೆ. ಸೊ ಆ ಕಲರ್ ಇದೆಯಲ್ಲ, ಆ ಕಲರೇ ಒಂಥರ ಅದ್ಭುತವಾದ ಕಲರು. ಆ ಕಲರ್ ರೇಸು ಹೋಗಿ ಕಾಂಚನಜುಂಗಾಗೆ ಬಿದ್ದರೆ ಯಾವ ಥರ ಕಾಣಿಸುತ್ತೆ ಅಂತ ಈ ಕಡೆ ತೋರಿಸ್ತೀನಿ ಈಗ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಸೂರ್ಯನ ರೈಸ್ ಅಲ್ಲಿ ಬೀಳ್ತಾ ಇದೆ ತುದಿಗೆ. ಸೊ ಇದೇ ಕಾಂಚನಜುಂಗಾ. ಈ ಕಾಂಚನ ಗಂಗಾ ನಮದು, ಈ ಗೌರಿ ಶಿಖರ ನಮದು ಅಂತ. ವಾವ್, ಬಹಳ ಅಮೇಝಿಂಗ್ ಸನ್ರೈಸಿಂಗ್. ಸೊ 4 ಗಂಟೆಗೆ ಎದ್ದು ಬಂದಿದ್ದು ನಿಜಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಡಾರ್ಜಿಲಿಂಗಲ್ಲಿ ನಮ್ಮದು 2ನೇ ದಿನದ್ದು ನಿಜವಾಗ್ಲೂ ಅದ್ಭುತವಾದಂಥ ಒಂದು ಮಾರ್ನಿಂಗನ್ನ ಈಗ ನಾವು ಇಲ್ಲಿ ಕಳೀತಾ ಇದ್ವಿ. ಒಂದು 2.5 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಸನ್ರೈಸ್ ಆಯಿತು. ಸನ್ರೈಸ್ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಅದು ಕಾಂಚನಜುಂಗಾ. ಅದು ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇತ್ತು ಅಂದರೆ ಬರೀ ಗಣ್ಣಲ್ಲಿ ನೋಡೋದಕ್ಕೆ. ಆ್ಯಕ್ಚುಲಿ ನಿಮ್ಮ ಗೋಪುರದಲ್ಲಿ ಝೂಮ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಕಾಣ್ಬೋದು ಒಂದು ಸ್ವಲ್ಪ ಅಂತ ಅನ್ಕೋತೀನಿ. ಸೊ ಸೂರ್ಯನದು ಬೆಳಕು ನೇರವಾಗಿ ಆ ಕಾಂಚನಜುಂಗಾಗೆ ಬೀಳ್ತಾ ಇದೆ. ಒಂಥರ ವೈಬ್ರೇಟ್ ಆಗ್ತೈತೆ ಆ್ಯಕ್ಚುಲಿ ನೋಡ್ತಾ ಇದ್ರೆ. ಸೊ ಅದ್ಭುತವಾದಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಮಾರ್ನಿಂಗಿನ ಆ್ಯಕ್ಚುಲಿ ಇದು ನನ್ನ ನೆನಪಲ್ಲಿ ಇಟ್ಕೊಳ್ತೀನಿ. ಬ್ಯೂಟಿಫುಲ್ ಜೋಲುವೆ ಒಂಥರ ಆನಂದ ಭಾಷೆನೇ ಬರ್ತೈತೆ. ಯಾಕೆಂದರೆ
ಈ ಥರ ಒಂದು ಬ್ಯೂಟಿಫುಲ್ಲು ಇಂಡಿಯಾದಲ್ಲಿ. ಆ್ಯಕ್ಚುಲಿ ಇದೇನೆಂದರೆ ವರ್ಲ್ಡಲ್ಲಿ 3ನೇ ಹೈಯೆಸ್ಟ್ ಪೀಕ್ ಇದು. ಆ್ಯಕ್ಚುಲಿ ನಂಬರ್ 1 ನೇಪಾಳಲ್ಲಿರೋಂಥ ಮೌಂಟ್ ಎವರೆಸ್ಟು. ಸೊ ನಂಬರ್ 2 ಗೊತ್ತಿಲ್ಲ, ಏನೋ ಮರ್ತೋಗಿದೆ. ಸೊ ನಂಬರ್ 3 ಕಾಂಚನಜುಂಗ. ಅದು ಸಖತ್ತಾಗಿದೆ. ಒಂದು ಒಳ್ಳೆ ಮಾರ್ನಿಂಗ್ನ ಎಂಜಾಯ್ ಮಾಡ್ಕೊಂಡು ಈಗ ಇಲ್ಲಿಂದ ಓಡ್ತಾ ಇದ್ವಿ. ಸೊ ನಿಮಗೂ ಏನಾರು ಇಷ್ಟ ಆಯಿತು ಅಂದರೆ ಈ ಕಾಂಚನಜುಂಗಾಗೆ ಬಂದು ವಿಸಿಟ್ ಮಾಡಿ. ಡಾರ್ಜಿಲಿಂಗಲ್ಲಿ 2 ದಿನ ಇರಬೇಕಾಗತ್ತೆ. ಸೊ ಹಂಗಂತ ಹೇಳ್ತಾ ಒಟ್ಕೊಳೋಣ. ಈಗ ಅದನ್ನು ಸ್ವಲ್ಪ ಕೆಳಗಡೆ ಇಳಿದ್ವಿ. ಅದು ಇಳಿದ್ಮೇಲೆ ಈ ಕಡೆ ಮೌಂಟೇನ್ ವ್ಯೂ ಕಾಣಿಸುತ್ತೆ. ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬಂದಮೇಲೆ ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಐ ಲವ್ ಸಿಂಚಲ್ ಅಂತ ಏನೋ ಹಾಕಿದ್ದಾರೆ, ಗೊತ್ತಿಲ್ಲ ಕರೆಕ್ಟಾಗಿ. ನೀವೇ ಸ್ಮೆಲ್ ಮಾಡ್ಕೊಬಿಡಿ ಅದನ್ನು. ಯಾಕೆಂದರೆ ನಾರ್ತ್ ಇಂಡಿಯಾದಲ್ಲಿ ಈ ಡಾರ್ಜಿಲಿಂಗ್ ಸೈಡಲ್ಲೆಲ್ಲ ಕೆಲವು ಪ್ರೊನೌನ್ಸಿಯೇಷನ್ಗಳು ನಮಗೆ ಕಷ್ಟ ಆಗುತ್ತೆ ಅಷ್ಟೇ. ಇಲ್ಲೋಡಿ ಈ ಥರ ಕಾಣಿಸುತ್ತೆ ವ್ಯೂ ಅಷ್ಟೇ. ವಾಪಸ್ಸು ರೂಮ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಅಂದರೆ ಸ್ವಲ್ಪ ಫಾರೆಸ್ಟ್ ಏರಿಯಾ. ಸೊ ಈಗ ಒಂದವೇ ರೋಡಲ್ಲಿ ನಮಗೊಂದು ಮೊನೆಸ್ಟ್ರಿ ಸಿಕ್ತು. ಅಂದರೆ 2 ಪ್ಲೇಸ್ ತೋರಿಸ್ತೀನಿ ನಾನು. ಇದು ಅದರಲ್ಲೊಂದು ಮೊನೆಸ್ಟ್ರಿ. ಸೊ ಇದು ಘೂಮ್ ಮೊನೆಸ್ಟ್ರಿ ಅಂತ 1875ನೇ ಇಸ್ವಿಲಿ ಇದನ್ನು ನಿರ್ಮಿಸಿದ್ದಾರೆ. ಬಂದಿದ್ದೀನಿ, ಒಂದು ರೌಂಡ್ ಒಳಗಡೆ ಹೋಗ್ಬಿಡೋಣ ಅಂತ ಅನಿಸ್ತು. ಒಳಗಡೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಬುದ್ಧಿಸ್ತು. ಸೊ ಯಾವುದೇ ಮೊನೆಸ್ಟ್ರಿಗೆ ಹೋದರೂ ನಾವು ಈ ಥರ ತಿರುಗಿಸೋದು ಸಂಪ್ರದಾಯ. ಚೆನ್ನಾಗಿರುತ್ತೆ, ಒಳ್ಳೇದಾಗತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಇದು ತಿರ್ಗಿಸೋದ್ರಿಂದ ಮನಃಶಾಂತಿ ಸಿಗುತ್ತೆ, ಒಂದು ಖುಷಿ ಇರುತ್ತೆ, ಒಳ್ಳೇದಾಗತ್ತೆ ಅಂತ. ಚೆನ್ನಾಗಿದೆಲ್ಲ ಒಂಥರ ಬಟಾಸ್ಟಿಯಾ ಲೂಪ್ ಅಂತ. ಸೊ ಅದೊಂದು ವಿಸಿಟ್ ಮಾಡೋಣ. ಸೊ ಬಟಾಸ್ಟಿಯಾ ಲೂಪಿಗೆ ಬಂದಿದ್ದೀವಿ. ಸೊ ಒಬ್ಬರಿಗೆ 50 ರೂಪಾಯಿ ಟಿಕೆಟು. ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಒಂದು ಸ್ಮಾರಕ ಇದೆ. ಅಂದರೆ ಗೂರ್ಖಾ ರೆಜಿಮೆಂಟ್ ಅಂತ ಅವ್ರದ್ದು ಸ್ಮಾರಕ. ಅಂದರೆ ಯಾರು ಹುತಾತ್ಮರಾಗಿರ್ತಾರೆ ಯೋಧರು, ಅವ್ರಿಗೆ ಗೌರವಪೂರ್ವಕವಾಗಿ ಈ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಬೋರ್ಡ್ ನೀವು ನೋಡ್ಬೋದು. ಯಾರ್ಯಾರು ಏನೇನು ಮೆಡಲ್ ತಗೊಂಡಿದ್ದಾರೆ, ಏನೇನು ಅಂತ ಅವ್ರವ್ರ ಹೆಸರುಗಳು ಹಾಕಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಗೌರವ ಸೂಚಿಸುವ ಸಲುವಾಗಿ ಈ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಡಾರ್ಜಿಲಿಂಗಲ್ಲಿ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಡಾರ್ಜಿಲಿಂಗ್ ಸಿಟಿ ಕಾಣಿಸುತ್ತೆ ವ್ಯೂ ಇಲ್ಲಿಂದ. ಪಕ್ಕದಲ್ಲಿರೋಂಥ ಒಂದು ಹೋಟೆಲ್ಗೆ ಹೋಗ್ತಾಯಿದ್ವಿ, ಸಂಗಮ ರೆಸ್ಟೋರೆಂಟ್ ಅಂತ. ಒಳಗಡೆ ಬಂದಮೇಲೆ ತವಾ ರೋಟಿ ಹೇಳಿದೆ, 2 ಆಮ್ಲೆಟ್ ಹೇಳಿದೆ, ಒಂದು ಸಬ್ಜಿ ಹೇಳಿದ್ದೀನಿ. ಅಂದರೆ ಇದನ್ನು ಚೆನ್ನ ಮಸಾಲ ಅಂತಲೂ ಕರೀತಾರೆ. ಸೊ ಬಿಸಿ ಇದನ್ನು ಹಾಕ್ಕೊಡ್ತಾರೆ. ನೆನ್ನೆನೂ ಕೂಡ ಇದನ್ನೇ ತಿಂದಿದ್ವಿ. ಆಲ್ಮೋಸ್ಟ್ ಆಲು ಎಲ್ಲ ಕಡೆ ಇದೇ ಇರುತ್ತೆ, ಬಟ್ ಟೇಸ್ಟಾಗಿರುತ್ತೆ. ಈ ಆಮ್ಲೆಟ್ಗೆ ಈ ಚೆನ್ನ ಮಸಾಲ ಹಾಕೊಂಡ್ರೆ ಸೂಪರಾಗಿರ್ತದೆ ಟೇಸ್ಟು. ನೋಡಿ, ಬಿಸಿ ಟಿಫನ್ ಮಾಡ್ಕೊಂಡು ವಾಪಸ್ಸು ನಮ್ಮ ಹೋಟೆಲ್ಗೆ ಬಂದ್ವಿ. ಸೊ ಈಗ ರೆಡಿ ಆಗಿಬಿಟ್ಟು ಲಗೇಜ್ ತುಂಬ್ಕೊಂಡು ಎಲ್ಲ ಕಾರ್ಗೆ ಇಟ್ಬಿಟ್ಟು ಒಂದು ಪೀಸ್ ಪಕೋಡ ಅಂತೈತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅರ್ಧ ಕಿಲೋಮೀಟ್ರ್ ದೂರ ಇದೆ. ಪೀಸ್ ಪಕೋಡ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಒಂದು 6 ಕಿಲೋಮೀಟ್ರ್ ದೂರ ಇತ್ತು. ಮೇಲೆ ಹೋಗ್ತಾ ಇದ್ದೀವಿ. ಡಾರ್ಜಿಲಿಂಗ್ ಸಿಟಿ ಒಳಗಡೆನೆ ಇದಿರೋದು. ಸೊ ಬಂದ್ವಿ ಇಲ್ಲಿಗೆ. ಬುದ್ಧಿಸ್ಟ್ ಟೆಂಪಲ್ ಪೀಸ್ ಪಕೋಡ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಜಪಾನೀಸ್ ಟೆಂಪಲ್ಲೇ. ನಾನಂತೂ ಜಪಾನ್ಗೆ ಹೋಗಿ ನೋಡಿಲ್ಲ. ಈ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ಬಂದರೆ ಬುದ್ಧನ ಒಂದು ಪುತ್ಥಳಿ ಇದೆ ಇಲ್ಲಿ. ಸೊ ನೀವು ನೋಡ್ಬೋದು. ಅದಾದಮೇಲೆ ಮರದಲ್ಲಿ ಕೆತ್ತಿರೋಂತಹ ಅವ್ರದ್ದು ಆ ಕಾಲದಲ್ಲಿ ಹೆಂಗೆ ನಡೀತಿತ್ತು ಅವ್ರದ್ದು ಧರ್ಮ ಬೋಧನೆ ಅಂತ. ಸೊ ಅದ್ರ ಬಗ್ಗೆ ಹಾಕಿದ್ದಾರೆ. ಡಾರ್ಜಿಲಿಂಗ್ ಸಿಟಿ ಕಾಣಿಸುತ್ತೆ. ಸೊ ಈಗ ಫೈನಲ್ ಹಂತಕ್ಕೆ ಬಂದು ತಲುಪಿದ್ದೀವಿ. ಒಂದೇ ಒಂದು, ಅದು ಡಾರ್ಜಿಲಿಂಗ್ ಫೇಮಸ್ ಟಾಯ್ ಟ್ರೈನ್ ರೈಡ್. ನಾನು ಕೂಡ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಡೀಸೆಲ್ ಇಂಜಿನ್ನು ಟ್ರೈನು. ಡಾರ್ಜಿಲಿಂಗ್ದು ಇದು ಫೇಮಸ್ ಟಾಯ್ ಟ್ರೈನ್. ಎಲ್ಲ ಅಲ್ಲಿ ಪ್ರವಾಸಿಗರು ಆರಾಮಾಗಿ ಜರ್ನಿ ಮಾಡ್ತಾ ಇದ್ದಾರೆ. ನಮ್ಮ ಜರ್ನಿನೂ ಕೂಡ ಹೀಗೆ ಸೂಪರಾಗಿರ್ತದೆ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮದು ಟೈಮ್ ಇರೋದು 3 ಗಂಟೆ 25 ನಿಮಿಷಕ್ಕೆ. ಸೊ ರೈಲ್ವೆ ಸ್ಟೇಷನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಟ್ರೈನ್ ಬಂದು 3 ಗಂಟೆ 25 ನಿಮಿಷಕ್ಕೆ ಇರೋದು.
ಸೊ ಇನ್ನು ಈಗ 2 ಗಂಟೆ 10 ನಿಮಿಷ. ಆ್ಯಕ್ಚುಲಿ ಈಗ ಒಂದು ಟ್ರೈನು ಪಾಸ್ ಆಗಿದೆ, ಅಂದರೆ ಹೋಗಿದೆ, ಟ್ರಿಪ್ ಮುಗಿಸ್ಕೊಂಡು ಬರಬೇಕು. ಬ್ರಿಟಿಷರ ಕಾಲದಿಂದನೂ ಇಲ್ಲಿ ಈ ಒಂದು ಟ್ರೈನ್ ಫೆಸಿಲಿಟಿ ಇತ್ತು. ಸೊ ತದನಂತರ ಇಲ್ಲಿ ಏನಾಯಿತು ಅಂದರೆ ಇದನ್ನೇ ಒಂದು ಟೂರಿಸಮ್ ಥರ ಮಾಡ್ಕೊಂಬಂದರು. ಜನ ತುಂಬಾ ಇಷ್ಟಪಟ್ಟು ಬಂದು ಈ ಒಂದು ಟ್ರೈನನ್ನು ಎಂಜಾಯ್ ಮಾಡ್ತಾರೆ. ಇಲ್ಲಿ ಡೀಸೆಲ್ ಇಂಜಿನು ಇದೆ ಮತ್ತು ಕೋಲ್ ಇಂಜಿನು ಇರ್ತದೆ. ಸೊ ಹಾಗಾಗಿ ತುಂಬ ಜನ ಪ್ರವಾಸಿಗರು ಬಂದಾಗ ಇದನ್ನು ಮಿಸ್ ಮಾಡಿದಂದರೆ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಾರೆ. ನೀವು ನೋಡ್ಬೋದು. ಅದಾದಮೇಲೆ ಈ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂದರೆ ಈ ಥರ ಇದೆ. 1 2 3 ಪ್ಲಾಟ್ಫಾರ್ಮ್ ಇದೆ. ಅದ್ರಲ್ಲಿ ನೀವು ನೋಡ್ಬೋದು ಡಾರ್ಜಿಲಿಂಗ್ ಸಿಟಿ ಇದೆ, ಕೆಳಗಡೆ ಫುಲ್ಲು ಎಲ್ಲ ಹೂವು ಇದೆಯಲ್ಲ. ಸೊ ಈ ಎಲ್ಲ ಸಿಟಿಲಿ ಕೆಲವು ಪ್ಲೇಸ್ಗಳೆಲ್ಲ ಇಲ್ಲಿಲ್ಲೇ ಇದೆ. ಒಂದು ಟ್ರೈನು ಬರ್ತಾ ಇದೆ ಪ್ಲ್ಯಾಟ್ಫಾರ್ಮ್ಗೆ. ಸೊ ನಮ್ಮ ಟ್ರೈನ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕಷ್ಟೆ. ಇಲ್ಲಿ ನೋಡಿ, ಇದು ಡೀಸೆಲ್ ಇಂಜಿನು, 3 ಬೋಗಿ. ಆ 3 ಬೋಗಿ ಈ ಥರ ಇರ್ತದೆ, ಒಳಗಡೆ ವಿಸಿಬಿಲಿಟಿ ಇರ್ತದೆ ಈಚೆ. ನಮ್ಮ ಟ್ರೈನ್ದು ಇಂಜಿನ್ ಬರ್ತಾ ಇದೆ. ಇದು ನೋಡ್ಬೋದು ನೀವು, ಸ್ಟೀಮ್ ಇಂಜಿನ್ ಅಂತಾರೆ ಇದನ್ನು. ಕಲ್ಲಿದ್ಲು ಅಂತ ನಾವು ಮಾಮೂಲಿ ಆಡೋ ಭಾಷೆಯಲ್ಲಿ ಕರಿತೀವಿ. ಎಕ್ಸಾಕ್ಟ್ಲಿ ಸ್ಟೀಮ್ ಇಂಜಿನ್ ಆ್ಯಕ್ಚುಲಿ ಇದು. ಇದನ್ನು ಈಗ ಜಾಯಿಂಟ್ ಮಾಡ್ತಾರೆ. ನಿಧಾನಕ್ಕೆ ಮೂವ್ ಆಗ್ತದೆ ಇದು. ಇಲ್ಲಿ ನೋಡಿ, ನಾನು ಚಿಕ್ಕವನಾಗಿದ್ದಾಗ ಹೋಗ್ತಾಯಿದ್ದೆ ಇದರಲ್ಲಿ. ನಮ್ಮ ಗಾಡಿ ಈಗ ರೆಡಿಯಾಗಿದೆ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ನಾನು ಒಳಗಡೆ ನಿಂತ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈಗ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಡಾರ್ಜಿಲಿಂಗ್ದು ಟ್ರೈನು ಆ್ಯಕ್ಚುಲಿ ಸ್ಟೀಮ್ದು ಇದೇ ಬೇಕು ಅಂತ ಆ್ಯಕ್ಚುಲಿ ನಾವು ನಿನ್ನೆಯಿಂದ ವೆಯ್ಟ್ ಮಾಡಿದ್ದೀವಿ. ಒಂದಿನ ಆ್ಯಕ್ಚುಲಿ ಇದಕ್ಕೋಸ್ಕರ ವೆಯ್ಟ್ ಮಾಡಿದ್ದೀನಿ ನಾನು. ಯಾಕಂದರೆ ಅಷ್ಟು ಒಂಥರ ಏನೋ ಒಂದು ಹ್ಯಾಪಿ ಆಗಿರ್ತದೆ ಈ ಒಂದು ಡಾರ್ಜಿಲಿಂಗ್ ಸಿಟಿ ಒಳಗೆ ಈ ರೈಡ್ ಮಾಡೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಸಿಟಿ ಒಳಗೆ ಹೋಗ್ತಾ ಇರೋದು ಇದು. ಅದಕ್ಕೋಸ್ಕರ ಪೊಲೀಸರು ಇರ್ತಾರೆ. ಈ ಎಲ್ಲಿಗೆಲ್ಲಿ ಕ್ರಾಸ್ ಆಗುತ್ತೆ ಇದು ರೋಡು, ಅಲ್ಲೆಲ್ಲ ಪೊಲೀಸರು ಇರ್ತಾರೆ. ಸೊ ಅಲ್ಲೆಲ್ಲ ಕಾರ್ಗಳು ಸ್ಟಾಪ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಟ್ರೈನ್ ಹೋಗ್ತಾ ಇದೆ, ರೋಡು ಇದೆ, ಅಲ್ಲಿ ಡಾರ್ಜಿಲಿಂಗ್ ಸಿಟಿನೇ ಕಾಣಿಸ್ತಾ ಇದೆ. ಬಟ್ ಏನಿದೆ, ಪಾರ್ಕ್ ನಿಂತ್ಕೊಂಡ್ಬಿಡುತ್ತೆ. ಇಲ್ಲದ್ರೆ ನಮಗೆ ಕಾಂಚನಜಂಗಾ ಕಾಣಿಸ್ತಾ ಇತ್ತು. ಇಲ್ಲಿಗೆ ನೀವು ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಕಡೆ ಹೋಟೆಲ್ಗಳು, ಮಧ್ಯದಲ್ಲಿ ರೋಡು, ಮಧ್ಯದಲ್ಲಿ ಈ ಒಂದು ಟ್ರೈನು ಪೊಲೀಸ್ ಇದು. ಈ ಥರ ನೀವು ಸಿಗೋಕ್ಕೆ ಸಾಧ್ಯ ಡಾರ್ಜಿಲಿಂಗಲ್ಲಿ ಮಾತ್ರ, ಇಂಡಿಯಾದಲ್ಲಿ ನಾನು ನೋಡಿರೋ ಹಂಗೆ. ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ. ಬಟ್ ಇದೇನಂದರೆ ಫುಲ್ಲು ಸಿಟಿ ಮೇನ್ ರೋಡಲ್ಲೇ ಇರೋದು. ಇದು ಡಿವಿಷನ್ ತಗೊಳ್ಳಲ್ಲ. 7 ಟ್ರ್ಯಾಕ್ ಇದೆ, ಇದೆಲ್ಲ ಫುಲ್ಲು ಸಿಟಿ ಒಳಗೆ ಓಡಾಡೋದು. ಈಗ ಎಲ್ಲಿ ಬಂದ್ವಿ ಗೊತ್ತಾಗ, ನಾವು ಬೆಳಗ್ಗೆ ಮಾರ್ನಿಂಗು ವಾರ್ ಮೆಮೋರಿಯಲ್ ನೋಡಿದ್ವಲ್ವಾ, ಬಟಿಸ್ಟಾ ಲೂಪ್ ಅಂತ. ಸೊ ಆ ಒಂದು ಗಾರ್ಡನ್ ಬಂದಿದ್ದೀವಿ. ನೋಡಿ, ಜನ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ನೋಡ್ತಾ ಇದ್ದಾರೆ ಇದನ್ನು. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬೆಳಗ್ಗೆ ಬಂದಿದ್ದೆ ಗೊತ್ತಾ ಈ ಒಂದು ವಾರ್ ಮೆಮೋರಿಯಲ್ಗೆ, ಬಟಿಸ್ಟಾ ಲೂಪ್ ಅಂತ ಏನೋ ಇತ್ತಲ್ಲ. ಸೊ ಆ ಒಂದು ವಾರ್ ಮೆಮೋರಿಯಲ್ ಸುತ್ತ ಒಂದು ರೌಂಡ್ ಹಾಕುತ್ತೆ. ನೀವು ನೋಡ್ಬೋದು, ಹಿಂದೆ ಡೀಸೆಲ್ ಇಂಜಿನ್ನು ಒಂದು ಬಂದಿದೆ. ಸೊ ನಮ್ಮದು ಇದು ಬರೀ ಓನ್ಲಿ 2 ಬೋಗಿ ವಿತ್ ಇಂಜಿನು ಅಷ್ಟೇ. ಈ ಒಂದು ಪ್ಲೇಸಲ್ಲಿ ಒಂದು ಸ್ವಲ್ಪ 15 ನಿಮಿಷ ರೆಸ್ಟ್ ಕೊಡ್ತಾರೆ. ಅಂದರೆ ಸುಮ್ಮನೆ ಹಿಡಿದು ಓಡಾಡಿ ಫೋಟೋ ಗೀಟೋ ತೊಗೊಳ್ಳಿ ಅಂತ. ಸೊ ನಾವೆಲ್ಲ ಫೋಟೋ ಗೀಟೋ ಎಲ್ಲ ತಗೊಂಡು ಮತ್ತೆ ಈಗ ನಾವು ವಾಪಸ್ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಮತ್ತೆ ನಮ್ಮ ಟ್ರೈನು ಇಲ್ಲಿಂದ ಹೊರಡ್ತಾ ಇದೆ. ಜನಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಫೋಟೋ ವೀಡಿಯೋ ಮಾಡ್ತಾಯಿದ್ದಾರೆ. ಒಂದು ರೈಲ್ವೆ ಸ್ಟೇಷನ್ ಬಂದು, ಈ ಒಂದು ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ನು ಇಡೀ ಇಂಡಿಯಾದಲ್ಲೇ ಓಲ್ಡೆಸ್ಟು. ಅಷ್ಟು ಹಳೇದಾದಂಥ ಒಂದು ರೈಲ್ವೆ ಸ್ಟೇಷನ್ನು. ಸೊ ನಮ್ಮ ಟ್ರೈನ್ ಬಂದು ಈ ಒಂದು ಸ್ಟೇಷನಲ್ಲಿ ನಿಲ್ಲಿಸ್ತು. ಈ ಸ್ಟೇಷನಲ್ಲಿ ಇಂಜಿನ್ ಚೇಂಜ್ ಮಾಡ್ಕೊಳ್ಳುತ್ತೆ, ಅಂದರೆ ಆ ಕಡೆಗೆ ಹೋಗಿ ಜಾಯ್ನ್ ಆಗಬೇಕು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹೈಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ, 7407 ಫೀಟು. ಸೊ ಇದ್ರದ್ದು ಅಷ್ಟೇ 7407 ಫೀಟ್ ಹೈಟು, ಅಂದರೆ ಸಿ ಲೆವೆಲಲ್ಲಿ ಗುಮ್ ರೈಲ್ವೆ ಸ್ಟೇಷನ್ ಅಂತ. ಸೊ ಇದಿರೋದು ಡಾರ್ಜಿಲಿಂಗಲ್ಲಿ. ಸೊ 20 ನಿಮಿಷ ಟೈಮ್ ಕೊಟ್ಟಿದ್ರು. ಸೊ ನಮ್ಮ ಇಂಜಿನ್ ಬಂದು ಈಗ ಇಲ್ಲಿ ಜಾಯ್ನ್ ಆಗುತ್ತೆ. ಈಗ ನಮ್ಮ ಇಂಜಿನ್ ಬರ್ತಾ ಇದೆ, ಅಂದರೆ ಆ ಕಡೆ ಹೋಗಿತ್ತಲ್ಲ. ಅಯ್ಯೋಯ್ಯಪ್ಪ, ಅಂದರೆ ಗಾಡಿ ಏನೋ ಹಿಂದೆ ಟ್ರೈನೇ. ಓಕೆ, ಇಲ್ಲಿ ನೋಡಿ ಪಾಸ್ ಆಯ್ತಾಯ್ತು ಆರಾಮಾಗಿ. ಅವ್ರು ಗೊತ್ತೇ ಇಲ್ಲ, ಆ್ಯಕ್ಚುಲಿ ಬರ್ತಾನೆ ಇದ್ದಾರೆ ಸುಮ್ಮನೆ.
ಸೊ ಇಂಜಿನ್ ಬಂದು ಹಿಂಗೆ ಅಟ್ಯಾಚ್ ಆಗುತ್ತೆ ಈಗ ವಾಪಸ್ಸು. ಇಲ್ಲಿ ನೋಡಿ ವಾಪಸ್ ಬರ್ತಾ ಇದೆ. ಸೊ ಇದೆಲ್ಲ ಯಾಕೆ ಸ್ವಲ್ಪ ಜಾಸ್ತಿ ವೀಡಿಯೋ ಆಗ್ತಾಯಿದ್ದೀನಿ ಅಂತಂದರೆ ಈ ಥರದೆಲ್ಲ ಒಂಥರ ತುಂಬ ಮೆಮೊರೀಸ್ ಅಷ್ಟೇ, ಇನ್ನೇನಿಲ್ಲ. ಈಗ ಅಲ್ಲೋಗಿ ಜಾಯಿಂಟ್ ಆಗುತ್ತೆ ಇದು. ಸೊ ಫ್ರಂಟ್ ವ್ಯೂವಿಂದ ಈ ಥರ ಕಾಣಿಸುತ್ತೆ. ಯಾಸ್ ಡಾರ್ಜಿಲಿಂಗ್ ಟ್ರೈನ್. ಸೊ ನಮ್ಮ ಟ್ರೈನ್ ಈಗ ವಾಪಸ್ಸು ಡಾರ್ಜಿಲಿಂಗ್ ಕಡೆ ಹೋಗ್ತಾ ಇದೆ. ನೀವು ನೋಡ್ಬೋದು ಹೊರಗಡೆ ಪ್ಯಾಸೆಂಜರ್ ಎಲ್ಲ ಹಂಗೆ ಕೂತಿದ್ದಾರೆ. ಟರ್ನ್ ಆಗ್ತಾ ಇದೆ ಈಗ ಅಲ್ಲಿ. ಸೊ ಪಕ್ಕ ರೋಡ್ ಇರೋದ್ರಿಂದ ನಮಗೆ ಒಂಥರ ಏನೋ ನೋಡೋದಕ್ಕೆ ಖುಷಿ. ಈಗ ನಮ್ಮ ಟ್ರೈನು ಕ್ರಾಸ್ ಆಗ್ತಾ ಇರೋದು ಈಸಿಯಾಗಿ ಕಾಣಿಸುತ್ತೆ ನಿಮಗೆ. ಈ ಒಂದು ವ್ಯೂ ಸೂಪರಾಗಿದೆ ಅಲ್ಲ. ಸಾಯಂಕಾಲ ಟೈಮು ಜರ್ನಿ. ವಾಪಸ್ಸು ನಾವು ಡಾರ್ಜಿಲಿಂಗ್ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಇಲ್ಲೆಲ್ಲ ಕಾರ್ಗಳೆಲ್ಲ ನಿಲ್ಸಿದೆ ನೋಡಿ. ಇಲ್ಲೇ ಪಕ್ಕನೇ ಮನೆಗಳು ಇರ್ತದೆ ಇದೇ ಥರ. ಸೊ ಜನಗಳು ಕೂಡ ಆರಾಮಾಗಿ ವೀಡಿಯೋ ಮಾಡ್ತಾ ಇರ್ತಾರೆ, ರೋಡಲ್ಲೇ ಹೋಗ್ತಾ ಇರ್ತದೆ ಹಿಂಗೆ. ಸೊ ಇನ್ನೊಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಹೋದರೆ ನಮ್ಮದು ಡಾರ್ಜಿಲಿಂಗ್ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಸೊ ಅಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗುತ್ತೆ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ ಮಾಡಿದ್ವಿ ಈ ಒಂದು ಮೋಸ್ಟ್ ಮೆಮೊರಿಯಬಲ್ ಟ್ರೈನಲ್ಲಿ. ಸೊ ನೋಡಿ 5 ಗಂಟೆ 30 ನಿಮಿಷ ಈಗ ಟೈಮು. ಆಲ್ರೆಡಿ ಕತ್ಲೆ ಆಗೋ ಥರ ಆಗ್ಬಿಡುತ್ತೆ ಇಲ್ಲಿ. ನಮ್ಮ ಟ್ರೈನ್ ಇನ್ನೂ ಪಾಸ್ ಆಗ್ತಾನೇ ಇದೆ. ಅಂದರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ರೈಲ್ವೆ ಸ್ಟೇಷನ್ನು. ಸೊ ಡಾರ್ಜಿಲಿಂಗ್ ರೈಲ್ವೆ ಸ್ಟೇಷನ್ನು ಇನ್ನೊಂದು 10 ನಿಮಿಷದ 5 ನಿಮಿಷ ರೀಚ್ ಆಗಿಬಿಡ್ತೀವಿ. ಸೊ ಸೂಪರಾಗಿತ್ತು. ಆ್ಯಕ್ಚುಲಿ ಈಗ ಒಂಥರ ಕತ್ಲೆ ಆದಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಈ ಡಾರ್ಜಿಲಿಂಗ್. ನೀವು ನೋಡ್ಬೋದು ವೆಹಿಕಲ್ ಕೂಡ ಹಂಗೆ ಓಡಾಡ್ತಾ ಇದೆ. ಅದೇ ರೋಡ್, ಇದು ಮೇನ್ ರೋಡೇ ಆ್ಯಕ್ಚುಲಿ. ಹೋಟೆಲ್ ಸಿಲ್ವರ್ ಸ್ಟಾರ್ ಅಂತ ಇದು ಹೋಟೆಲ್ ಆ್ಯಕ್ಚುಲಿ. ಇದು ಕೂಡ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ನಮಗೆ ಈ ಹೋಟೆಲ್ ಸಿಲ್ವರ್ ಸ್ಟಾರ್. ಚೆನ್ನಾಗಿದೆಲ್ಲ. ಇವೆಲ್ಲ ನೆನಪುಗಳನ್ನ ಹಿಂಗೆ ಇಟ್ಕೊಂಡ್ರೆ ಅಟ್ಲೀಸ್ಟು ಏನೋ ಒಂದು ಖುಷಿ ಇರುತ್ತದೆ. ತುಂಬ ವರ್ಷಗಳಾದ್ಮೇಲೆ ಈ ವಿಡಿಯೋ ನೋಡೋದಕ್ಕೆ ಒಂದು ಮಜಾ ಇರುತ್ತೆ ಆ್ಯಕ್ಚುಲಿ. ಫೈನಲಾಗಿ ಈಗ ನಾವು ನಮ್ಮ ಡಾರ್ಜಿಲಿಂಗ್ ರೈಲ್ವೆ ಸ್ಟೇಷನ್ ಜಂಕ್ಷನನ್ನು ತಲುಪ್ಕೊಂಡಿದ್ವಿ. ಸೊ ನಮಗಿಂತ ಮುಂಚೆ ಬಂದು ಡೀಸೆಲ್ ವೆಹಿಕಲ್ ಆಲ್ರೆಡಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ನಮ್ಮದು ಲೇಟಾಗಿ ಬಂತು. ಸೊ ಸಕ್ಕತ್ತಾಗಿತ್ತು. ಈ ಒಂದು 2 ಅವರ್ಸ್ ಜರ್ನಿ ಒಳ್ಳೆ ಮೆಮೊರೀಸ್ ಕೊಟ್ಟಿದೆ ಮಾತ್ರ. ಈಗ ನಾವು ಡಾರ್ಜಿಲಿಂಗ್ ರೈಲ್ವೆ ಸ್ಟೇಷನ್ಗೆ ವಾಪಸ್ ಬಂದ್ವಿ. ಸೊ 2 ಗಂಟೆ ತೊಗೊಂಡಿದ್ದು. ಆ್ಯಕ್ಚುಲಿ 3:30 ಹೋಗಿದ್ದು 5:30 ಆಯಿತು. ಈಗ ಟೈಮ್ ಬಂದು ಕತ್ಲೆ ಆಗಿಬಿಟ್ಟಿದೆ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರೀಸ್ ಕೊಟ್ಟಿದೆ ಈ ಡಾರ್ಜಿಲಿಂಗು. ನಮ್ಮದು 2ನೇ ದಿನದ ಡಾರ್ಜಿಲಿಂಗ್ ಡೇ ಇವತ್ತು ಎಂಡ್ ಆಗ್ತಾಯಿದೆ. ಸೊ ಒಳ್ಳೊಳ್ಳೆ ಮೆಮೊರೀಸ್ಗಳನ್ನ ನಾವೀಗ ಇಲ್ಲಿಂದ ಕ್ಯಾರಿ ಮಾಡ್ತಾಯಿದ್ವಿ. ಲೈಫಲ್ಲಿ ಇದೆಲ್ಲ ಮೋಸ್ಟ್ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಈಗ ನಾವು ನೆಕ್ಸ್ಟ್ ಏನು ಪ್ರಾಜೆಕ್ಟ್ ನಮ್ಮದು ಅಂತಂದರೆ, ಸೊ ಇಲ್ಲಿಂದ ಈಗ ನಾವು ಇನ್ನೊಂದು ಸ್ಟೇಟ್ಗೆ ಹೋಗ್ತಾಯಿದ್ವಿ. ಅದ್ಯಾವುದೋ ಒಂದೇ ಹೊಸ ಸ್ಟೇಟ್, ಅದು ಸಿಕ್ಕಿಂ ರಾಜಧಾನಿ ಆದಂಥ ಗ್ಯಾಂಗ್ಟಾಕ್ ಹೋಗ್ತಾಯಿದ್ವಿ. ಸೊ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡೋಣ ಲೈಫಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಡಾರ್ಲಿಂಗ್ ಅಂತ ಹೇಳ್ತಾ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ವಿ ಗ್ಯಾಂಗ್ಟಾಕ್ ಕಡೆಗೆ, ಸಿಕ್ಕಿಂ. ಬನ್ನಿ ಹೋಗೋಣ. ಕಾರ್ ಪಾರ್ಕಿಂಗಿಂದ ಕಾರ್ ತೆಗೆದಿದ್ದೀನಿ. ಈಗ ಗ್ಯಾಂಗ್ಟಾಕ್ ಕಡೆಗೆ ನನ್ನ ಪಯಣ. ಅಂದರೆ 7ನೇ ರಾಜ್ಯಗಳಿಗೆ ನಾನು ಎಂಟ್ರಿ ಕೊಡಬೇಕು ಅಂತ ಹೊರಟಿದ್ದೀನಿ. ಸ್ವಲ್ಪ ದೂರ ಬಂದ್ವಿ. ಸಿಟಿ ದಾಟಿದ ಮೇಲೆ ಫುಲ್ ಫಾರೆಸ್ಟ್ ಏರಿಯಾ ಸಿಕ್ತು. ನೀವು ನೋಡ್ಬೋದು ಬರೀ ಪೈನ್ ಫಾರೆಸ್ಟ್ ಇದು. ಬರೀ ಬೆಂಡ್ ಕಟಿಂಗ್ಗಳು ಸಿಗ್ತದೆ. ಯಾರೂ ಇಲ್ಲ, ಯಾವ ಹಳ್ಳಿನೂ ಇಲ್ಲ. ಇನ್ವಿಸಿಬಲ್ ಆಗಿ ಹೋಗ್ತಾ ಇದ್ವಿ ಕಾಡೊಳಗಡೆ ಹೋದಂಗೆ. ಒಂದು ಊರು ಇದು. ಆ್ಯಕ್ಚುಲಿ ಇದು ತಾಲೂಕು ಡಿಸ್ಟಿಕ್ಕು ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ನಾವು ಡಾರ್ಜಿಲಿಂಗಿಂದ ಕೆಳಗಡೆ ಇಳಿದ್ವಿ ಸ್ಟೇಷನಿಂದ. ಸಿಕ್ಕಾಬಡೆ ಥ್ರಿಲ್ಲಿಂಗ್ ಆಗಿತ್ತು ಈ ಒಂದು ರೈಡ್ ಮಾತ್ರ. ಇಲ್ಲಿ ನೋಡಿ ಒಂದು ಸ್ಮಾಲ್ ಸಿಟಿ ಸಿಕ್ತು. ಸೊ ಆ ಸಿಟಿ ಈ ಥರ ಇದೆ. ಸಿಕ್ಕಿಂಗೆ ಹೋಗೋಂಥ ಒಂದು ಹೈವೇ ಗ್ಯಾಂಗ್ಟಾಕ್ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಮಧ್ಯದಲ್ಲಿ ಹೋಟೆಲ್ ಸಿಕ್ತು. ಊಟ ಮಾಡೋಣ ಅಂತ ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ. ಸೊ ಊಟ ಮಾಡೋದು ಬೇಡ, ಪಾರ್ಸಲ್ ತಗೊಳ್ಳೋಣ ಅಂದ್ಕೊಂಡು. ಆ್ಯಕ್ಚುಲಿ ನನ್ನ ಲೆಫ್ಟಲ್ಲಿ ಒಂದು ರಿವರ್ ಹರಿತಾ ಇದೆ, ತೀಕ್ಷಾ ರಿವರ್ ಅಂತ. ನೀವು ನೋಡ್ಬೋದು. ರಿಂಗ್ಪೋ, ಸಿಂಗ್ತಮ್, ಗ್ಯಾಂಗ್ಟಾಕ್, ಪಯಾಂಗ್, ನಮ್ಚಿ, ನಾಥುಲ್ಲಾ ಅಂತ ಹಿಂಗೆ ಹೆಸರಿದೆ. ಸೊ ಗ್ಯಾಂಗ್ಟಾಕು 41 ಕಿಲೋಮೀಟರ್ಸು ಸ್ಟ್ರೈಟ್ ಹೋಗಬೇಕು. ವೆಲ್ಕಮ್ ಟು ಸಿಕ್ಕಿಂ. ಸೊ ಈಗ ಅಧಿಕೃತವಾಗಿ ನಾವು ಸಿಕ್ಕಿಂ ಸ್ಟೇಟ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಎಲ್ಲರಿಗೂ ವೆಲ್ಕಮ್ ಟು ಸಿಕ್ಕಿಂ. ಸಕ್ಕತ್ತಾಗಿದೆ ಜಾಗ. ನಾವು ಹೋಯ್ತಾ ಲೆಫ್ಟ್ ಹೋಗ್ಬೇಕು ಆ್ಯಕ್ಚುಲಿ. ಇದು ನೋಡಿ, ಇಲ್ಲಿಂದ ಆಚೆಗೆ ಸಿಕ್ಕಿಮ್ಮು. ಪೊಲೀಸವ್ರು ಇದ್ದಾರೆ. ವೆಲ್ಕಮ್ ಟು ಸಿಕ್ಕಿಂ, ವೆಲ್ಕಮ್ ಟು ಸಿಕ್ಕಿಂ. ಬಟ್ ನನಗೆ ಲೈಫಲ್ಲಿ ಸಿಕ್ಕಿಂಗೆ ಯಾವಾಗಲೂ ಬಂದಿರಲಿಲ್ಲ. ಬಟ್ ಒಳ್ಳೆ ಬ್ಯೂಟಿಫುಲ್ ಒಳ್ಳೆ ಸ್ಟೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ಅದ್ಭುತವಾದಂಥ ಒಂದು ಟೆರೇನ್ಗಳಿದೆ. ಮತ್ತು ಅಷ್ಟೇ ಫಾಸ್ಟಾಗೂ ಕೂಡ ಇದೆ. ಅಂದರೆ ನಾವು ಇಷ್ಟು ದೂರ ನಾರ್ತ್ ಈಸ್ಟಲ್ಲಿ
ಏನು ಸಿಗುತ್ತೋ ಏನು ಸಿಗಲ್ಲ ಅಂತ ಎಲ್ಲ ಜನಗಳು ಭಯ ಪಡ್ತಾ ಇರ್ತಾರೆ. ಬಟ್ ಯಾವುದೇ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಗ್ಯಾಂಗ್ಟಾಕ್ 11 ಕಿಲೋಮೀಟರ್, ನಾಥುಲಾ ಪಾಸ್ 64 ಕಿಲೋಮೀಟರ್. ಹ್ಯಾಪಿ ಜರ್ನಿ. ಸಿಕ್ಕಿಮಿಗೆ ಬಂದಿರೋದು ಈ ಉದ್ದೇಶಕ್ಕೆ, ನಾಥುಲಾ ಪಾಸ್ಗೆ ಹೋಗ್ಬೇಕು ಅಂತ. ವೆಲ್ಕಮ್ ಟು ಗ್ಯಾಂಗ್ಟಾಕ್ ಸಿಟಿ ಬರ್ತಾ ಇದೆ. ಅಲ್ಲಿ ಫೋಟೋ ಹೊಡ್ಕೊ ಹೋಯ್ತಾ ಇದ್ದೀವಿ. ಇಲ್ಲಿ ವ್ಯವಹಾರದ ಸೂಪರ್ ಆಗಿರೋಂಥ ಒಂದು ಜಾಗ. ಆ್ಯಕ್ಚುಲಿ ಜರ್ನಿ ಮಾಡೋದಕ್ಕಂತೂ ನಿಜವಾಗ್ಲೂ ಅದ್ಭುತವಾದ ಒಂದು ಪ್ಲೇಸು. ಸೊ ಈಗ ನಾವು ಗ್ಯಾಂಗ್ಟಾಕ್ ಸಿಟಿಗೆ ಬಂದಿದ್ದೀವಿ. ಸೊ ವೆಲ್ಕಮ್ ಟು ಸಿಕ್ಕಿಂ, ದಿ ಗ್ರೀನ್ ಸ್ಟೇಟ್ ಆಫ್ ಇಂಡಿಯಾ. ವಾಟ್ ಅಮೇಝಿಂಗ್. ಸಿಕ್ಕಿಂ ಬಂದಿರೋದು ನನಗಂತೂ ಖುಷಿ ಆಗ್ತಾಯಿದೆ. ಇನ್ನು ಅರ್ಧ ಕಿಲೋಮೀಟ್ರ್ ಅಷ್ಟೇ ಈ ಸಿಟಿ ಒಳಗಡೆ. ಅಂದರೆ ಆಲ್ರೆಡಿ ಸಿಟಿಗೆ ಬಂದುಬಿಟ್ಟಿದ್ದೀನಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ನಮ್ಮ ಹೋಟೆಲ್ ಇರೋದು. ಟೈಮು ಬಂದು 10 ಗಂಟೆ 10 ನಿಮಿಷ ಆಯಿತು. ಕಿಂಗ್ಸ್ ವೇ ಅಂತ ಬ್ಯಾಂಕ್ವೆಟ್ ಹಾಲು. ಸೊ ಈ ಒಂದು ಹೋಟೆಲ್ ಬಂದಿದ್ವಿ. ಸಿಕ್ಕಿಮಲ್ಲಿ ಈ ಹೋಟೆಲ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಈಚೆಯಿಂದ ನೋಡಿದ್ರೆ. ಒಳಗೂ ಚೆನ್ನಾಗಿದೆ, ನೋಡ್ಬಿಟ್ಟೆ ಮಾಡಿದ್ದೀನಿ ಆಲ್ಮೋಸ್ಟ್ ಹಾಲು. ಸೊ ಮೇಲ್ಗಡೆ ಹೋಗ್ಬಿಡೋಣ ಈಗ ರೂಮ್ಗೆ ಆರಾಮಾಗಿ. ಸೊ ಈಗ ಜಸ್ಟ್ ಬಂದೆ. ಅಂದರೆ 3rd ಫ್ಲೋರಲ್ಲಿ ಆ್ಯಕ್ಚುಲಿ ಒಂದು ರೂಮ್ ಇರೋದು. ಯಾಕೆಂದರೆ ಇದು ಗ್ಯಾಂಗ್ಟಾಕ್ ಸಿಟಿದು ಫುಲ್ ವ್ಯೂ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಹೋಟೆಲ್ ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸಣ್ಣ ರಿವ್ಯೂ ಕೊಟ್ಬಿಡ್ತೀನಿ ನಿಮಗೆ ಈ ಹೋಟೆಲ್ದು ರೂಮ್ ಬಗ್ಗೆ. ಡಬಲ್ ಕಾಟ್ ಮಂಚ ಇದೆ, ಮಾಮೂಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನೀವು ನೋಡ್ಬೋದು, ಟಿ ವಿ ಇದೆ, ಒಂದು ಹೀಟರ್ ಇದೆ ಆಯಿತಾ, ಒಂದು ಕೆಟಲ್ ಇದೆ, ಮಾಮೂಲಿ ವಾಟರ್ ಇಟ್ಟಿದ್ದಾರೆ, ಗ್ಲಾಸ್ ಇಟ್ಟಿದ್ದಾರೆ, 2 ಟವಲ್ಸ್ ಇರ್ತದೆ. ಸೊ ಈಗ ನಾವು ಏನು ಮಾಡಿದ್ವಿ, 11 ಗಂಟೆ ಆಗ್ತಾ ಬಂದು 10:15 ಆ್ಯಕ್ಚುಲಿ ಈಗ ಟೈಮಿಂಗ್ಸು. ಗ್ಯಾಂಗ್ಟಾಕ್ ಬಂದು ತಲುಪ್ಕೊಂಡಿದ್ದೀನಿ. ಸಿಕ್ಕಿಂ ರಾಜ್ಯಕ್ಕೆ ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಬಂದಿರೋದು. ಸರ್ ಬೆಳಿಗ್ಗೆ ನಾನು ಲೋಕಲಾಗಿ ಇಲ್ಲಿ ಓಡಾಡ್ಬಿಟ್ಟು ಒಂದು ಚೈನಾ ಬಾರ್ಡ್ರಿಗೆ ಹೋಗ್ಬೇಕು ಅಂತ ಆ್ಯಕ್ಚುಲಿ ಬಂದಿರೋದು. ಯಾವುದಪ್ಪ ಅಂದರೆ ನಾಥುಲಾ ಪಾಸ್ಗೆ ಅಂತ. ಸೊ ಅದಕ್ಕೆ ಪರ್ಮಿಟ್ಗೆ ಏನೇನೋ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಎಲ್ಲ ಕೇಳಿ ಈಗ ಬೆಳಗ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ರಿಸ್ಕೇ ತಗೊಳ್ಳಲ್ಲ. ಆರಾಮಾಗಿ ಊಟನೂ ಪರ್ಸತ್ತಿದ್ದೀನಿ ಇಲ್ಲಿಗೆ ಬರ್ತಾ ಅಂದವೆ. ಸೊ ಎತ್ತಿ ಊಟ ಮಾಡಿ ಆರಾಮಾಗಿ ರಿಲ್ಯಾಕ್ಸಾಗಿ ರೆಸ್ಟ್ ಮಾಡಿಬಿಡ್ತೀನಿ. ಸೊ ನಾವಿವತ್ತಿಗೆ ನಮ್ಮ ಜರ್ನಿ ಮೈಸೂರಿಂದ ಅರುಣಾಚಲ ಪ್ರದೇಶಕ್ಕೆ ಏನಿತ್ತು ಆ ಒಂದು ಜರ್ನಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಸೂಪರಾಗಿತ್ತು. ಡಾರ್ಜಿಲಿಂಗ್ ನೋಡ್ಕೊಬಂದಿದ್ದೀನಿ. ಸೊ ಗ್ಯಾಂಗ್ಟಾಕ್ ಸಿಟಿಗೆ ಬಂದಿದ್ದೀನಿ, ಸಿಕ್ಕಿಂ ರಾಜ್ಯಕ್ಕೆ. ಒಂದು ಅದ್ಭುತವಾದಂಥ ಒಂದು ಟೆರೇನಲ್ಲಿ ಗಾಡಿ ಓಡಿಸ್ಕೊಬಂದಿದ್ದೀನಿ. ಸೊ ನನಗೆ ಮರೆಯೋಕ್ಕಾಗದಿರೋಂಥ ಒಂದು ಕ್ಷಣ ಅಂತ ಹೇಳ್ಬೋದು. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಒನ್ಸ್ ಅಗೇನ್ ಗುಡ್ ನೈಟ್, ಬಾಯ್.